ನಿಮಗೆ ಗೊತ್ತಾ ಇವತ್ತು ಮೆನ್ಸ್ ಡೇ ಅಂತೆ. ಈ ಥರ ಒಂದು ದಿನ ಇದೆ ಅಂತ ಸತ್ಯವಾಗ್ಲೂ ನನಗೆ ಇವತ್ತೇ ಗೊತ್ತಾಗಿದ್ದು. ವಿಮೆನ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಓಕೆ, ಇವಾಗ ಹೊಸದಾಗಿ ಮೆನ್ಸ್ ಡೇ ಅಂತ ಬೇರೆ ಶುರುವಾಗಿ ಹೋಗಿದೆ. ಹೊಸದಾಗಿ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಆದರೆ ನಮಗೆ ಗೊತ್ತಾಗಿದ್ದು ಅಥವಾ ನನಗೆ ಗೊತ್ತಾಗಿದ್ದು ಇವತ್ತೇನೆ. ಹೌದು ಪಾಪ, ನಮ್ಮ ಮನೆ ಗಂಡಸ್ರೂ ಎಷ್ಟು ಕಷ್ಟಪಟ್ಟು ಫ್ಯಾಮಿಲಿಗಾಗಿ ಆಚೆ ಹೋಗಿ ದುಡ್ದು ಎಷ್ಟೇ ಕಷ್ಟ ಇದ್ರೂ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೊರಗೆ ಹೋಗಿ ಏನೇ ಅವಮಾನಗಳಾದರೂ ಏನೇ ಕಷ್ಟಗಳಾದರೂ ಸಹಿಸ್ಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರಲ್ವ. ನಮ್ಮ ಮನೆಯವ್ರು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಆರಾಮಾಗಿರಬೇಕು, ಅವ್ರು ಸುಖವಾಗಿರಬೇಕು ಅಂತ ಬಯಸೋ ಎಷ್ಟೋ ಜನ ಗಂಡಸರಿದ್ದಾರೆ. ಕೆಲವರು ಅದರಲ್ಲಿ ಎಕ್ಸೆಪ್ಷನಲ್ಲು. ಒಬ್ಬರು ಇಬ್ಬರು ಕೆಟ್ಟವರಾಗಿರ್ತಾರೆ ಅಂತ ಇಡೀ ಗಂಡಸರು ಕುಲನೇ ತಪ್ಪು ಅಥವಾ ಸರಿ ಇರಲ್ಲ ಅಂತ ಹೇಳೋದು ತಪ್ಪಾಗೋಗುತ್ತೆ. ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಸಮಾನರು, ಇಬ್ಬರು ಸಂಸಾರದ ಖುಷಿಗಾಗಿ, ಸುಖಕ್ಕಾಗಿ, ಶ್ರೇಯಸ್ಸಿಗಾಗಿ ದುಡಿತೀವಿ ಅಂತ ಅರ್ಥ ಮಾಡ್ಕೊಂಡು ಹೋದಾಗ ಸಂಸಾರ ಸುಖವಾಗಿರುತ್ತೆ.